ನಾವು ಖಾಸಗೀಕರಣನ ವಿರೋಧಿಸ್ತೀವಿ ಅಂದರೆ ಬರೀ ಮೆಸ್ಕಾಮ್ದು ಮಾತ್ರ ಅಲ್ಲ, ಅಥವಾ ಇಂಧನ ಕ್ಷೇತ್ರ ಮಾತ್ರ ಅಲ್ಲ, ದೇಶದ ಎಲ್ಲ ಸಾರ್ವಜನಿಕ ವಲಯದ ಆಸ್ತಿ ಪಾಸ್ತಿ ಏನಿದೆ ಅದು ನಮ್ಮ ಜನರು ರಕ್ತ ಬೆವರು ಸುರಿಸಿ ಕಟ್ಟಿರೋ ಅಂಥ ಆಸ್ತಿ ಅದು. ಅದನ್ನೇ ಯಾರಿಗೋ ವ್ಯಕ್ತಿ ದಾನ ಕೊಡ್ತೀವಿ ಅಂದರೆ ಸುಮ್ಮನಿರಲ್ಲ. ಯಾಕೆ ಸುಮ್ಮನಿರೋದಿಲ್ಲ ಅಂತಂದರೆ ಈ ಭೂಮಿ ಮೇಲೆ ಇರೋ ಅಷ್ಟು ಜನರಿಗೂ ಈ ಭೂಮಿ ಮೇಲಿರೋ ಸಂಪತ್ತಿನ ಹಕ್ಕಿದೆ. ನೀವು ನಷ್ಟ ಆಗತ್ತೆ, ನಡ್ಸೋದಕ್ಕಾಗಲ್ಲ ಅಂದರೆ ಶಾಸಕರಿದ್ದಾರೆ, ಆಡಳಿತದ ಒಂದು ಭಾಗ. ನಿಮ್ಮನ್ನೇ ಮುಖ್ಯಮಂತ್ರಿಗಳನ್ನು ತಿಳ್ಕೊಂಡೇ ಮಾತಾಡ್ತೀವಿ ನಾವು. ನಿಮಗೆ ಕೇಳ್ತೀವಿ, ನಿಮಗೆ ಸವಲತ್ತು ಕೊಟ್ಟಿಲ್ವಾ? ಯಾಕೆ ಕೊಟ್ಟಿದ್ದೀವಿ ಸವಲತ್ತು ನಿಮಗೆ? ದಿನಾ ನನಗೆ ಬೆಂಗಳೂರಿಗೆ ಹೋಗೋದಕ್ಕಾಗಲ್ಲ, ದಿನಾ ಡೆಲ್ಲಿಗೆ ಹೋಗೋದಕ್ಕಾಗಲ್ಲ ಅಂತ ನಾವೇನು ಮಾಡ್ತೀವಿ? ಶಾಸಕರನ್ನ, ಸಂಸದರನ್ನ, ಸಚಿವರನ್ನ, ಪ್ರಧಾನಿಗಳನ್ನ, ಮುಖ್ಯಮಂತ್ರಿಗಳನ್ನ ಆರಿಸ್ತೀವಿ. ನಿಮಗೆ ವಿಮಾನ ಸೌಲಭ್ಯ ಕೊಟ್ಟಿದ್ದೀವಿ, ಬಸ್ಸು, ಟ್ರೈನು ಎಲ್ಲ ಸೌಲಭ್ಯನೂ ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ, ಬಂಗ್ಲೆ ಕೊಟ್ಟಿದ್ದೀವಿ, ಆಡಳಿತ ಯಂತ್ರನ ನಿಮಗೆ ಕೈ ಇಟ್ಟಿದ್ದೀವಿ. ಆಡಳಿತ ಮಾಡೋರ್ಗೂ ನೋಡಿ, ತಹಶೀಲ್ದಾರ್ ಕುತ್ಕೊಳ್ಳೋದಕ್ಕೆ ಎಷ್ಟು ದೊಡ್ಡದು ಕಟ್ಕೊಟ್ಟಿದ್ದೀವಿ. ನೀವು ಏನು ಮಾಡ್ತಾ ಇದ್ದೀರಿ? ಯಾಕೆ ನಷ್ಟಕ್ಕೆ ಹೋಗುತ್ತೆ ಸಾರ್ವಜನಿಕ ಸಂಸ್ಥೆಗಳು? ಹೇಗೆ ನಷ್ಟಕ್ಕೆ ಹೋಗುತ್ತೆ? ಇನ್ನೊಂದು ಗೊತ್ತಿರಲಿ, ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಆರೋಗ್ಯ, ಶಿಕ್ಷಣ, ಈ ಥರದ ವಿದ್ಯುತ್ತು, ನೀರು, ಇದಕ್ಕೆ ಯಾವುದಕ್ಕೂ ಲಾಭ ನಷ್ಟನ ಯೋಚನೆ ಮಾಡಲೇಬಾರ್ದು. ಸರ್ಕಾರಗಳಾಗಲಿ, ನಮ್ಮ ಪ್ರತಿನಿಧಿಗಳಾಗಲಿ ಲಾಭ ನಷ್ಟ ಅಂತ ಹೇಳಬಾರ್ದು. ಜನರಿಗಾಗಿ ಅರ್ಧ ಬಜೆಟ್, ಈ ಒಂದು 4-6 ವಿಚಾರಗಳಿಗೆ ಅರ್ಧ ಬಜೆಟ್, ಮುಕ್ಕಾಲು ಬಜೆಟ್ ಹೋದ್ರೂ ನಾವು ಬೇಸರ ಮಾಡ್ಕೊಳ್ಳೋದು. ನೀವು ಬೇಸರ ಮಾಡ್ಕೋಬಾರ್ದು. ನೀವು ಆಡಳಿತದಲ್ಲಿರೋರು ಭಾಳ ಜವಾಬ್ದಾರಿಯಿಂದ ಇದನ್ನು ನಿಭಾಯಿಸಬೇಕು. ಇವತ್ತು KEB ನೌಕರರು, ಏನು KPTCL ನೌಕರರು ಎಲ್ಲ ರೈತರ ಮಕ್ಕಳೇ ಬಹುತೇಕ ಈ ಥರದವರು. ಅದು ಖಾಸಗೀಕರಣ ಆಗ್ತಿದೆ ಅಂದರೆ ಏನಕ್ಕೆ ಖಾಸಗೀಕರಣ ಮಾಡ್ತಿದ್ದಾರೆ ಅಂದರೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀವಿ ಸರ್, ನಿಮಗೆ ಗೊತ್ತಾಗಬೇಕಿದು. ಏನಕ್ಕೆ ಅಂತಂದರೆ, ಮೊದಲನೇ ಟಾರ್ಗೆಟ್ ನಾವು, ಈ ಸರ್ಕಾರಗಳು ನಮ್ಮನ್ನು ಮೊದಲು ಟಾರ್ಗೆಟ್ ಮಾಡ್ಕೊಂಡಿದ್ದಾವೆ. ನಮ್ಮ ಭೂಮಿನ ಕಸ್ಕೋಬೇಕಾಗಿದೆ. ನಮ್ಮ ಭೂಮಿನ ಕಸ್ಕೋಬೇಕು ಅಂದರೆ ಏನು ಮಾಡಬೇಕು? ನಾವಿವತ್ತು ಅವಲಂಬಿಸ್ಕೊಂಡಿರೋದೇ ವಿದ್ಯುತ್ತನ್ನು. ಕೃಷಿಗೆ ಭಾಳ ದೊಡ್ಡ ನಮಗೆ ಸೌಕರ್ಯ ಅಂದರೆ ವಿದ್ಯುತ್ತು. ಈ ವಿದ್ಯುತ್ತನ್ನು ದುಬಾರಿ ಮಾಡಿಬಿಟ್ರೆ, ಸಿಗದೇ ಇರೋ ಮಾಡಿದರೆ ನಾವು ಕೃಷಿ ಭೂಮಿಯಿಂದ ದೂರ ಹೋಗ್ತೀವಿ. ಕೃಷಿ ಭೂಮಿನ ನೋಡಿ, ಈ ಇತಿಹಾಸವೇ ಅದು, ನಾಗರಿಕತೆಯ ಇತಿಹಾಸವೇ ಅದು, ಪ್ರಭುತ್ವಗಳ ಇತಿಹಾಸವೇ ಅದು. ಏನು ಮಾಡಿದ್ರು? ನಾವು ಸಾವಿರಾರು ವರ್ಷದಿಂದ ರೈತರು ಕೃಷಿ ಭೂಮಿನ ಅಭಿವೃದ್ಧಿ ಪಡಿಸಿದ್ವಿ. ಯಾವನ ತಲೆ ಕೆಟ್ಟ ರಾಜ ಇನಾಮ್ ಕೊಟ್ಬಿಟ್ಟ, ಇನ್ಯಾವನೊಬ್ಬ ಜಾಗೀರ್ ಕೊಟ್ಟ, ಮತ್ತೊಬ್ಬ ಉಂಬಳಿ ಕೊಟ್ಟ. ನಮ್ಮ ರೈತರು ಸರ್ ಏನಾದ್ವಿ ನಾವು? ಅಲ್ಲೇನೆ ಗೇಣಿದಾರರಾದ್ವಿ, ಕುಕ್ಕಟೆ ಗೇಣಿದಾರರಾದ್ವಿ ನಾವು. ನಮ್ಮ ಭೂಮಿಗೆ ನಾವು ಗೇಣಿದಾರರಾದ್ವಿ. ಈಗ ಸರ್ಕಾರಗಳು ಇದನ್ನೇ ಮಾಡ್ತಾ ಇದ್ದಾವೆ. ಮತ್ತೆ ನಮ್ಮಿಂದ ಭೂಮಿ ಕಸ್ಕೊಳ್ಳೋ ಪ್ರಯತ್ನ ನಡೀತಿದೆ. ಆ ವ್ಯವಸ್ಥೆನೇ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತಿದ್ದಾರೆ. ಇದು ಆಗக்கூಡದು, ಇದು ಆಗಬಾರ್ದು. ಇದು ಆಗಬಾರ್ದು ಅಂದರೆ ನಾವೆಲ್ಲರೂ ಇಲ್ಲಿ ಪಕ್ಷ ಅಥವಾ ಯಾವುದು, ನಾವು ಮೊನ್ನೆಯಿಂದ ಅದನ್ನೇ ಚರ್ಚೆ ಮಾಡಿದ್ವಿ. ಇದು KEB ಬಂದಿದೆ ಅಂದ್ಕೊಂಡು ಹಿಟ್ಲರ್ ಬರಬೇಕಿದ್ರೆ ಮೊದಲೆಲ್ಲ ಜನ ಮಾತಾಡ್ತಿದ್ರಂತೆ ಜರ್ಮನಿಯಲ್ಲ. ಹಾಗೆ ಇದು ಯಾರಿಗೆ ಬಂದಿದೆ? ನಾವು ರೈತರು 87-88ರಲ್ಲಿ ಡಂಕಲ್ ಡ್ರಾಫ್ಟ್ ವಿರುದ್ಧ ಶುರು ಮಾಡಿದಾಗ ಏನೋ ರೈತರು ಮಾತಾಡ್ಕೊಂತಾರೆ ಅಂತ ಬ್ಯಾಂಕ್ನವರೆಲ್ಲ ಆರಾಮಾಗಿ ಕುತ್ಕೊಂಡಿದ್ರು. ಈಗ ಬ್ಯಾಂಕ್ಗಳು ಏನಾಗಿದೆ, ಕೈಗಾರಿಕೆಗಳು ಏನಾಗ್ತಿದ್ದಾವೆ, ಎಲ್ಲರೂ ನಾವು ಮೊನ್ನೆ ಅದನ್ನೇ ಮಾತಾಡ್ತೀವಿ ಮೀಟಿಂಗಲ್ಲಿ. ಇಲ್ಲಿ ತೀರ್ಥಹಳ್ಳಿಲಿ ಸಫಾಯಿ ಕರ್ಮಚಾರರು ಇದ್ದಾರಲ್ಲ, ಇಂಥದ್ದು ನೌಕರರು ಅಂತೀವಿ ನಾವು, ಪೌರ ಕಾರ್ಮಿಕರು, ಅವರು ಚಳವಳಿ ಮಾಡ್ತಿದ್ರೆ ತೀರ್ಥಹಳ್ಳಿ ಜನತೆ ಎಲ್ಲ ನಮಗೆ ಅವ್ರಿಗೆ ಸಂಬಂಧವೇ ಇಲ್ಲ ಅನ್ನಂಗೆ ಓಡಾಡ್ತಾರೆ. ಮಲ ಬರೋದಕ್ಕೆ ಅವ್ರು ಬೇಕು, ಕಸ ಎತ್ತೋದಕ್ಕೆ ಅವ್ರು ಬೇಕು, ನಮಗೂ ಅವರಿಗೂ ಸಂಬಂಧ ಇಲ್ಲ. ರೈತರು ಚಳವಳಿ ಮಾಡಿದ್ರೆ ಇನ್ನೊಂದು ವಿಭಾಗದವ್ರು ನಮಗೆ ಸಂಬಂಧ ಇಲ್ಲ ಅನ್ನೋದು. ಈ KPTCLನವ್ರು ಚಳವಳಿ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ರೆ ಇವತ್ತು 40,000 ಗ್ರಾಹಕರಿದ್ದಾರೆ ತೀರ್ಥಹಳ್ಳಿನಲ್ಲಿ ಅಲ್ವಾ? 40,000 ವಿದ್ಯುತ್ ಗ್ರಾಹಕರಿದ್ದಾರೆ. ಯಾಕೆ ಭಾಗವಹಿಸಲ್ಲ? ಇನ್ನು ನನ್ನ ಮನೆಗೆ ಏನು ತಾಪತ್ರೆ ಆಗಿಲ್ಲ ಅಂತ. ಅವನದು IP ಸೆಟ್ಟಿಗೆ ಕರೆಂಟು ನಿಲ್ಸಿದ ಮೇಲೆ ಅವನಿಗೆ ಎಚ್ಚರ ಆಗೋದು, ಅಲ್ಲಿವರೆಗೆ ಎಚ್ಚರ ಆಗಲ್ಲ. ಅದಕ್ಕೆ ನಾವು ಎಚ್ಚರ ಮಾಡೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಅಂತಿಮ ಅಲ್ಲ, ಇನ್ನು ಮುಂದಿಂದಿದೆ. ಇನ್ನು ಮುಂದೆ ನಾವು
ಹಾದಿ ಬೀದಿನಲ್ಲಿ ಆಡಳಿತ ಮಾಡೋರನ್ನ ವಿಚಾರಿಸ್ಕೋಬೇಕಾಗತ್ತೆ. ಹಾದಿ ಬೀದಿನಲ್ಲಿ ಕೊರಳ್ಪಟ್ಟಿ ಹಿಡಿದು ಕೇಳಬೇಕಾಗತ್ತೆ ನಾವು. ಅದಕ್ಕೆ ಈ ವ್ಯವಸ್ಥೆ ಸಿದ್ಧ ಇದೆಯಾ? ರೈತರು ಸಿಟ್ಟು ಬಂದರೆ, ರೈತರು ಬೀದಿಗಿಳಿದ್ರೆ ಈ ವ್ಯವಸ್ಥೆ ನಿಲ್ತದ? ನೋಡಿ, ವಿದ್ಯುತ್ತು ನಿರ್ವಹಣೆ ಇದೆಯಲ್ಲ, ಶಾಸಕರು ಹೇಳಿದ್ರು, ಹೌದು, ಎಷ್ಟು ಕಷ್ಟಪಟ್ಟು ಅವರು ನಿಭಾಯಿಸ್ತಿದ್ದಾರೆ. ಒಂದು ದಿನಕ್ಕೆ ಇಡೀ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ? ಈ ಸಮ್ಮರಲ್ಲಿ ಸುಮಾರು 45 ಮಿಲಿಯನ್ ಯೂನಿಟ್ ಉತ್ಪಾದನೆ ಆಗುತ್ತೆ. 45 ಮಿಲಿಯನ್, ಸರಿ 450 ಮಿಲಿಯನ್. ಆ ಮಿಲಿಯನ್ ಹೇಳಿದ್ರೆ ಗೊತ್ತಾಗಲ್ಲ ನಮಗೆ, ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಹಿಂದಿದೀವಲ್ಲ. 45 ಕೋಟಿ, 450 ಮಿಲಿಯನ್ ಅಂದರೆ 45 ಕೋಟಿ ಯೂನಿಟ್. ಅದನ್ನು ನೀಟಾಗಿ ತಲುಪಿಸ್ತಿದ್ದಾರೆ. ಎಲ್ಲ ಸ್ವಲ್ಪ ಕದಿಯೋದು, ಬೇರೆ ಬೇರೆ ವ್ಯವಹಾರಗಳು ನೋಡಿದ್ದೀವಿ ನಾವು. ಆದರೆ ಇಷ್ಟು ದೊಡ್ಡ ನಿರ್ವಹಣೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಒಂದು ದಿನಕ್ಕೆ 45 ಕೋಟಿ ಯೂನಿಟ್ಗಳನ್ನ ನಿರ್ವಹಣೆ ಮಾಡೋಂಥ ಆ ಸಂಸ್ಥೆನ ಅದು ನಷ್ಟ ಅನ್ನೋದು ಅಥವಾ ಲಾಭದಲ್ಲಿದ್ರೂ ಬೇರೆಯವ್ರಿಗೆ ಕೊಡೋದು, ಇದು ಏನಿದು? ಏನು ನಾವು ಕೆಟ್ಟ ಕೊಳಕ ಶಬ್ದಗಳನ್ನ ಬಳಸಬೇಕಾಗತ್ತೆ ಆಡಳಿತ ಮಾಡುವವರಿಗೆ. ನಾವು ರೈತರ ಹೊಲದ ಭಾಷೆಯನ್ನು ಬಳಸಬೇಕಾಗತ್ತೆ. ಮತ್ತೊಬ್ಬನ ದನ ನಮ್ಮ ಗದ್ದೆಗಾರದ್ರೆ ಏನು ಭಾಷೆ ಬಳಸ್ತೀವಿ ನಾವು? ಆ ಭಾಷೆ ಇನ್ಮೇಲೆ ಆಡಳಿತದಲ್ಲಿ ಇರೋರು ಎಲ್ಲರಿಗೂ ಬಳಸಬೇಕಾಗತ್ತೆ. ಇದನ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ನಾವು ಈ ಸಮಯದಲ್ಲಿ ಒಂದು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ಶಾಸಕರು ಅದನ್ನು ಮುಟ್ಟಿಸ್ಬೇಕು. ನಾಳೆ ಗಡುವು ಕೊಟ್ಟಿದ್ದಾರೆ ಆಕ್ಷೇಪಣೆಗೆ, ನಾಳೆ ಗಡುವು ಕೊಟ್ಟಿದ್ದಾರೆ. KERCಗೆ ನಾಳೆ ಫೈಲ್ ಮಾಡೋದಕ್ಕೆ ಕೊನೆಯ ದಿನ ಅಂತ ಹೇಳಿದ್ದಾರೆ. ಇಲ್ಲ, ಇದನ್ನ ಮುಂದೆ ಹಾಕ್ಬೇಕು. ಈ ಡೇಟನ್ನು ಮುಂದೆ ಹಾಕ್ಬೇಕು. ಜನರಿಗೆ ಇನ್ನೂ ಅರ್ಥ ಆಗ್ಬೇಕದು. ಯಾಕೆಂದ್ರೆ ಎಲ್ಲರಿಗೂ ಮುಟ್ಟಿಲ್ಲ. ನಾನು ಅದೇ ಹೇಳಿದ 40,000 ಗ್ರಾಹಕರಲ್ಲಿ ನಾವು ಎಷ್ಟು ಜನ ಸೇರ್ಕೊಂಡಿದ್ದೀವಿ? ಯಾಕೆಂದ್ರೆ ನಮಗೆ ವಿಷಯ ಮುಟ್ಟಿಲ್ಲ. ನಮ್ಮ ಹಳ್ಳಿಯವರಿಗೆ, ರೈತರಿಗೆ, ಗ್ರಾಹಕರಿಗೆ ಮುಟ್ಟಿಲ್ಲ. ನಾವೀಗ ಆಗ್ರಹನೂ ಮಾಡ್ಬೇಕು. ಯಾವುದು ಒಂದು. ಮತ್ತೊಂದು, ಪೂರ್ಣೇಶ್ ಅವರು, ವಿಷ್ಣು ಅವರು ಇನ್ನೂ ಒಂದಷ್ಟು ಕೆಲಸಗಳನ್ನ ದಯವಿಟ್ಟು ನಿಭಾಯಿಸಬೇಕು. ಏನು ಅಂತಂದರೆ, ನಮ್ಮ ಯುವಕರು, ವಿಶೇಷವಾಗಿ ಯುವಕರಿಗೆಲ್ಲ ಆನ್ಲೈನ್ದು ಎಲ್ಲ ಚೆನ್ನಾಗಿ ಗೊತ್ತಿದೆ. ನಿನ್ನೆ ನೋಡಿ ನಾವು ಗುಂಪಲ್ಲಿ ಹಂಚ್ಕೊಂಡ್ವಿ, ಒಬ್ಬ ಲೈನ್ ಮ್ಯಾನ್ ಒಂದು ವಿಡಿಯೋ ಮಾಡಿರೋದು, ಆನ್ಲೈನಲ್ಲಿ ಹೇಗೆ ಫಿಲಪ್ ಮಾಡಬೇಕು ಅಂತ. ವೆಂಕಟೇಶ್ ಅದೆಲ್ಲ ನೋಡಿದಿರಲ್ಲ, ಅದನ್ನು ದಯವಿಟ್ಟು ಎಲ್ರಿಗೂ ತಲುಪಿಸ್ಬೇಕು ಆ ವಿಡಿಯೋನ. ಅದನ್ನು ನೋಡಿಬಿಟ್ಟು ಆನ್ಲೈನಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಸರ್. ಈಗ ನಮ್ಮ ಥರ ಇಲ್ಲಿಟ್ರೇಟ್ಸ್ ಇದೀವಲ್ಲ, ಇಲ್ಲಿಟ್ರೇಟ್ಸ್ ಅಂದರೆ ಇದು ಎಂಥದ್ದು, ಈ ಆನ್ಲೈನು ಇವೆಲ್ಲ ಇದಾವಲ್ಲ, ಕಂಪ್ಯೂಟರ್ ಇದ್ರಲ್ಲಿ ನಾವೆಲ್ಲ ಇಲ್ಲಿಟ್ರೇಟ್ಸ್ ಅಲ್ಲ, ನಾವು ಕೂಡ ಮಾಡ್ಬೋದು. ಅಷ್ಟು ಸುಲಭಕ್ಕಿದೆ. ದಯವಿಟ್ಟು ಅದನ್ನು ಇನ್ನಷ್ಟು ನಾವು ಇಷ್ಟು ಕೆಲಸ ಮಾಡಿದ್ದೀವಲ್ಲ, ಇನ್ನೊಂದು 2 ದಿನ ಅದೊಂದು ಕೆಲಸ ಮಾಡಿ. ಎಲ್ಲರಿಂದಲೂ ಲಕ್ಷಾಂತರ ಅರ್ಜಿಗಳು ಹೋಗಬೇಕು. ಭಾಳ ಸುಲಭ ಇದೆ ಮಾಡೋದು. ಅದನ್ನು ಮಾಡಬೇಕು. ಸರ್ಕಾರ ಗಡುವನ್ನು ವಿಸ್ತರಿಸಬೇಕು. ಮತ್ತು ಈ ಥರದ ನಿರ್ಧಾರಗಳನ್ನ ತಗೋಬೇಕಿದ್ರೆ, ಯಾವುದೇ ಸಾರ್ವಜನಿಕ ವಲಯವನ್ನು ಖಾಸಗಿಗೆ ತಗೊಬೇಕಿದ್ರೆ ಇವರು ವಿಧಾನಸೌಧದಲ್ಲಿ ತೀರ್ಮಾನ ಮಾಡೋದಲ್ಲ. ನಾವು ವಿಧಾನಸೌಧ ಕಟ್ಕೊಟ್ಟಿರೋದು ಇವರಿಗೆ ನಮ್ಮ ಆಸ್ತಿನೆಲ್ಲ ಯಾರಿಗೋ ಮಾರಾಟ ಮಾಡಿ ಅಂತ ಅಲ್ಲ. ಅವ್ರು ಬಂದು ಕೇಳಬೇಕು. ಅವರು ತೀರ್ಥಹಳ್ಳಿ ಬಂದು ಕೇಳಬೇಕು, ಬೆಜ್ಜೋಳಿಗೆ ಬಂದು ಕೇಳಬೇಕು, ಮೇಘರಳ್ಳಿಗೆ ಬಂದು ಕೇಳಬೇಕು, ದೇವಂಗಿಗೆ ಬರ್ಬೇಕು ಸರ್. ಅವರು ಹೋಬಳಿ ಹೆಡ್ ಕ್ವಾರ್ಟರ್ಗಳು, ಕೊನೆ ಪಕ್ಷ ಗ್ರಾಮಕ್ಕೆ ಕಲ್ದಿದ್ರು ಹೋಬಳಿ ಹೆಡ್ ಕ್ವಾರ್ಟರ್ಗೆ ಬಂದು ಜನಾಭಿಪ್ರಾಯನ ಕೇಳಿ ಆಮೇಲೆ ಈ ನಿರ್ಧಾರಗಳನ್ನ ತಗೋಬೇಕು. ಹೀಗೆ ತಗೊಂಡೇ ಇದ್ರೆ, ನಮ್ಮನ್ನು ಕೇಳದೇ ಇದ್ರೆ, ನಾವು ಕೊರಳ್ಪಟ್ಟಿ ಹಿಡ್ದೇನೆ ಕೇಳೋದು. ಇನ್ಮೇಲೆ ನಾವು ಸ್ವಲ್ಪ ನಮ್ಮದು ಡೈರೆಕ್ಟ್ ಆ್ಯಕ್ಷನ್ ಅಂತಿದೆ, ನೇರ ಕ್ರಮ ಅಂತಿದೆ. ಆ ನೇರ ಕ್ರಮಕ್ಕೆ ಇಳಿಬೇಕಾಗತ್ತೆ. ಸರ್ಕಾರಕ್ಕೆ ಈ ಮೂಲಕ ಅದನ್ನು ಎಚ್ಚರಿಸ್ತೀವಿ.